ನಮ್ಮ ತುಮಕೂರು ರಿಪೋರ್ಟರ್ ಜಗದೀಶ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಅನೇಕ ಬಾರಿ ಇಂಥ ಊಹಾಪೋಹಗಳಿತ್ತು. ಅಂದ್ರೆ ರೈಡ್ ಆಗುತ್ತೆ, ಮತ್ತೊಂದಾಗುತ್ತೆ, ಪಾರ್ಟಿ ಬಿಡ್ತಾರೆ, ಹೀಗೆಲ್ಲ ಬಂದಿತ್ತು. ಅದ್ರ ಮೇಲೆ ರೈಡ್ ಆದ್ರೆ ಪರಮೇಶ್ವರ್ ಅವರು ಪಾರ್ಟಿ ಬಿಟ್ಬಿಟ್ಟು ಬಿಜೆಪಿ ಸೇರ್ತಾರೆ ಅಂತ ಬಹಳ ದೊಡ್ಡ ಗುಲ್ಲಾಗಿತ್ತು, ಬಹಳ ದೊಡ್ಡದಾಗಿತ್ತು. ಲಾಸ್ಟ್ ಒಂದು 2-3 ವರ್ಷಗಳ ಹಿಂದೆ ಅಂತದ್ದಾಗಿತ್ತು. ಆಮೇಲೆ ಏನು ಅಡ್ಜಸ್ಟ್ಮೆಂಟ್ ಆಯ್ತು. ಮತ್ತು ಈಗ ಒಂದು ಕಡೆ ಈಗ ಸಿದ್ದರಾಮಯ್ಯನವರ ಬಾಯಿಂದ ಈ ಮಾತಿದೆಯಲ್ಲ, ಅದು ಚೆನ್ನಾಗಿ ಅನಿಸ್ತಾ ಇಲ್ಲ. ದಲಿತರ ಮೇಲೆ ಮಾಡಿದ್ದಾರೆ, ಗೊತ್ತಿಲ್ಲ ನಮಗೆ, ಮತ್ತೆ ಯಾಕೆ ಮುಖ್ಯಮಂತ್ರಿ ಮಾಡಿಲ್ಲ, ದಲಿತ ನಾಯಕರನ್ನ ಮಾಡಬೇಕಿತ್ತು, ಅವತ್ತು ಬಿಟ್ಕೊಡ್ಬೇಕಾಗಿತ್ತು 2013ರಲ್ಲಿ. ಆಗ ದಲಿತ ನಾಯಕರು ಅನಿಸಲು ದಲಿತರಿಗೊಂದು ಅವಕಾಶ ಸಿಕ್ಕಿದೆ ಅಂತ ಬಿಟ್ಕೊಡ್ಬೇಕಾಗಿತ್ತು. ಹಿಂದುಳಿದ ವರ್ಗದ ನಾಯಕರು ಬೇರೆಯವರಾಗಿದ್ರಲ್ವಾ, ಆಗ ನಿಮಗೆ ದಲಿತರ ನೆನಪಾಗ್ಲಿಲ್ಲ. ಈಗ ಜಗದೀಶ್, ಮತ್ತೆ ತಪಾಸಣೆ ಶುರುವಾಗಿದೆ ಅಲ್ಲಿ, ನಂಬರ್ 1. ಎರಡನೇದು ರನ್ಯಾ ಕೇಸ್ ಲಿಂಕ್ ಇದೆಯಲ್ಲ, ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಪರಮೇಶ್ವರ್ ಅವರ ಪಾಲಿಗೆ ಮುಳುವಾಗಬಹುದು. ಯಾಕಂದ್ರೆ ಪರಮೇಶ್ವರ್ ಅವ್ರದ್ದು ಇಲ್ಲಿ ತನಕ ಈ ವಾದ ವಿವಾದಗಳಲ್ಲೆಲ್ಲ ಬಹಳ ಕಡಿಮೆ ಅವ್ರದ್ದು ಅಂತದ್ರಲ್ಲಿ. ಅವರನ್ನ ಎಷ್ಟೇ ನಾವು ಈಗ ನಾವು ಅವರನ್ನ ಏನು ಗೊತ್ತಿಲ್ಲ ಪರಮೇಶ್ವರ್ ಮತ್ತೊಂದು ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಆಮೇಲೆ ಮತ್ತೊಬ್ಬ ಸಜ್ಜನ ರಾಜಕಾರಣಿ ಅವರು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಇದೆಯಲ್ಲ ದೊಡ್ಡ ಕಳಂಕವನ್ನು ತಂದೊಡಬಹುದು. ಅದು ಕೂಡ ಯಾವಾಗ ಮುಂದಿನ ನಿರ್ಮಾಣಗಳಲ್ಲಿ ಏನು ದಲಿತ ಸಿಎಂ ಆಗಬೇಕು ಅನ್ನೋ ಚರ್ಚೆಗಳು ಬರುವಂತ ಸಂದರ್ಭದಲ್ಲಿ ನನಗೆ ಏನೇನೆಲ್ಲ ತಲೆಯಲ್ಲಿ ಒಳಿತಾ ಇದೆ. ಇದು ರಾಜಕೀಯ ಪ್ರೇರಿತನ ಅಥವಾ ಸ್ವಪಕ್ಷೀಯ ರಾಜಕೀಯ ಪ್ರೇರಿತನ, ಪರಮೇಶ್ವರ್ ಅವ್ರನ್ನ ಸೋಲಿಸಿದಾಗ ಮತ್ತೆ ಓಪನ್ ಸೀಕ್ರೆಟ್, ಅಥವಾ ನೆಕ್ಸ್ಟ್ ಸಿಎಂ ಇದು ರೇಸ್ಗೆ ಬರಬಾರ್ದು ಅಂತನ. ತುಮಕೂರಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಜಗದೀಶ್, ಅದು ನನಗೆ ವೆರಿ ಇಂಪಾರ್ಟೆಂಟ್. ಜಯಪ್ರಕಾಶ್ ಸರ್, ಈ ಒಂದು ಬೆಳವಣಿಗೆನ ನೋಡೋದಾದ್ರೆ ಕೆಲವೊಂದ್ ಕಡೆ ನಿನ್ನೆ ಏಕಕಾಲಕ್ಕೆ ರಮ್ಯಾರಾವ್ ಮನೆ ಸಂಬಂಧಪಟ್ಟಂತೆ ಇಡಿ ದಾಳಿ ಕೂಡ ಆಗುತ್ತೆ. ಅದೇ ಒಂದು ಸಮಯದಲ್ಲಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಏಕಕಾಲದ ದಾಳಿ ಕೂಡ ಆಗುತ್ತೆ. ಇವೆಲ್ಲ ಒಂದು ಆಯಾಮನ ನೋಡೋದಾದ್ರೆ ಇನ್ನೊಂದ್ ಕಡೆ ನಟಿ ರಮ್ಯಾರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಇನ್ನೊಂದ್ ಕಡೆ ಈ ಒಂದು ಶಿಕ್ಷಣ ಸಂಸ್ಥೆ ಒಂದು ಲಿಂಕ್ ಇದೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಬರ್ತದ್ದು. ಇದೇ ಒಂದು ಹಿನ್ನೆಲೆಯಲ್ಲಿ ಅವರು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಎಲ್ಲಾ ಎಂಬ ನೋಡಿದ್ರೆ ಇನ್ನೊಂದ್ ಕಡೆ ತುಮಕೂರಿನ ಜನರು ಕೂಡ ಮಾತಾಡ್ತಿರುವಂತದ್ದು ಅಂದ್ರೆ ಈ ಒಂದು ಕಾಲೇಜಿನಲ್ಲಿ ಅಂದ್ರೆ 2019 ಐಟಿ ರೈಟ್ ಕೂಡ ಆಗುತ್ತೆ. ಅಂದ್ರೆ ಎಲ್ಲಿ ಕಾಲೇಜಿನಲ್ಲಿ ಫೀಸ್ ಬ್ಯಾಕ್ಸಿಂಗ್ ದಂಧೆ ಆರೋಪ ಇದೆ ಅಂತ ಕೂಡ ಒಂದು ಆರೋಪ ಇತ್ತು. ಇದೇ ಒಂದು ಹಿನ್ನೆಲೆಯಲ್ಲಿ 2019ರಲ್ಲಿ ಐಟಿ ದಾಳಿ ಆಗುತ್ತೆ. ಆದ ನಂತರ ಈ ಒಂದು ಪ್ರಕರಣಗಳು ಯಾವುದು ಕೂಡ ಈ ಒಂದು ಕಾಲೇಜಲ್ಲಿ ಇದೇ ಮೊದಲ ಬಾರಿಗೆ ಇಡಿ ಅಧಿಕಾರಿಗಳು ಶಿಕ್ಷಣ ಸಂಸ್ಥೆ ಮೇಲೆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸದ್ಯಕ್ಕೆ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಈ ನಟಿ ರಮ್ಯಾರಾವ್ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ನೆನೆಸಿರೋದು ಅನ್ನೋದು ಸ್ಪಷ್ಟವಾಗಿ ಎಲ್ಲೊಂದ್ ಕಡೆ ಗೋಚರ ಆಗುತ್ತೆ ಅಂತಾನೆ ಕೂಡ ಹೇಳ್ಬೋದು. ಯಾಕಂತಂದ್ರೆ ಇದು ಸುಮಾರು ಈ ಒಂದು ಸಮಸ್ಯೆಯಿಂದ ರಮ್ಯಾರಾವ್ ಅಕೌಂಟ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ಕೊಟ್ಟೆ ಲೋನ್ಗೆ 45 ಲಕ್ಷ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು. ಇದನ್ನು ನೋಡಿದ್ರೆ ಈ ಒಂದು ಮೂಲವನ್ನ ಅಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಯಾಕೆ ರಮ್ಯಾರಾವ್ ಒಂದು ಕ್ರೆಡಿಟ್ ಕಾರ್ಡ್ ಅಕೌಂಟ್ಗೆ ಹಣ ವರ್ಗಾವಣೆ ಆಯ್ತು, ಕೇವಲ 45 ಲಕ್ಷ ಹಣ ಮಾತ್ರವಾ, ಇಲ್ಲ ಏನಾದ್ರು ಇವರ ನಡುವೆ ಒಂದು ಕೋಟ್ಯಾಂತರ ರೂಪಾಯಿ ಹಣದ ಒಂದು ವ್ಯವಹಾರ ಕೂಡ ನಡೆದಿತ್ತಾ, ಒಂದ್ ಕಡೆ ಅಕ್ರಮ ಹಣದ ಒಂದು ವರ್ಗಾವಣೆ ಇಲ್ಲಿ ಏನಾದ್ರು ನಡೀತಾ ಇದೆ ಅನ್ನೋ ಒಂದು ಹಲವು ಅನುಮಾನ ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಮತ್ತೆ ಇದೊಂದು ಆಂಗಲ್ ಆದ್ರೆ ಇನ್ನೊಂದು ಆಂಗಲ್ ಒಂದು ಕಳೆದ 2 ವರ್ಷದಿಂದ ಕೂಡ ಪರಮೇಶ್ವರ್ ಅವರು ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಕೂಡ ತುಮಕೂರಿನ ನಗರದಲ್ಲಿ ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಬಂಡಿ ಮನೆ ಚೌಕಿ ಆಗಿರ್ಬೋದು, ಮತ್ತೊಂದ್ ಕಡೆ HMS ಕಾಲೇಜ್ ಆಗಿರ್ಬೋದು, ಹೀಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನು ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು. HMS ಕಾಲೇಜನ್ನ ಖರೀದಿ ಮಾಡ್ತಾರೆ, 95 ಕೋಟಿಗೆ ಖರೀದಿ ಮಾಡಿದಾಗಿ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡ್ತಾರೆ. ಆದ್ರೆ ಅದು 140 ಕೋಟಿಗೂ ಹೆಚ್ಚು. ಜಗದೀಶ್, ಈಗ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಖರೀದಿ ಮಾಡಿದ್ರು ಅಂತಂದ್ರೆ ಅವರೇನು ಗೂಡಂಗಡಿ ಇಟ್ಟು ವ್ಯಾಪಾರ ಮಾಡೋರಲ್ಲ, ಅದೇನು ವಿಷಯವೂ ಅಲ್ಲ. ಯಾಕಂದ್ರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಆಸ್ತಿಯೇ ಕೋಟ್ಯಾಂತರ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಅದು ಸೆಕೆಂಡ್ರಿ. ನಮಗೇನಾಗುತ್ತೆ, ಒಬ್ಬ ಸಾಧಾರಣ ವ್ಯಕ್ತಿಗಳು ಒಂದು ದೊಡ್ಡ ಕೋಟಿಗಟ್ಟಲೆ ಮಾಡ್ದ, ರಿಕ್ಷಾ ಓಡಿಸ್ತಾ ಇದ್ದ ಅಥವಾ ಗೂಡಂಗಡಿ ನಡೆಸ್ತಾ ಇದ್ದ ಅನ್ನೋದು ವಿಚಾರ. ಇದು ವಿಚಾರ ಅದಲ್ಲ. ಇದು ಬರ್ತಾ ಇರೋದೇನು ಗೊತ್ತಾ, ಈ ಲಿಂಕ್ಗಳು ಏನು, ಆ ಲಿಂಕ್ಗಳ ಹಿನ್ನೆಲೆ ಏನು. ಆಮೇಲೆ ಇದೇ ರಮ್ಯಾರಾವ್ಗಲ್ವ ಅಲ್ಲಿ ಒಂದು ಜಾಗ ಏನು ಕೆಐಡಿಬಿಂದ ಕೊಟ್ಟಿರುವಂತದ್ದು, ಅದು ಎಲ್ಲಿ ಯಾಕೆ ತುಮಕೂರಲ್ಲೇ ಬರುತ್ತೆ, ಈ ಎಲ್ಲ ಡೌಟ್ಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಆ 45 ಲಕ್ಷ ರೂಪಾಯಿಗೂ ಶಿಕ್ಷಣ ಸಂಸ್ಥೆಗೆ ಏನ್ರಿ ಸಂಬಂಧ? 45 ಅಂದ್ರೆ 1 ಕೆಜಿ ಚಿನ್ನ ತಗೊಂಡ್ರಾ? ಈಗ 25 1 ಕೋಟಿ ಇದೆ 1 ಕೆಜಿಗೆ. ಯಾವ್ದೋ ಮದುವೆಗಿದೆ ಕೊಟ್ರಿ 1 ಕೆಜಿ 45 ಲಕ್ಷ ಅಂತ ಹೇಳ್ಬಿಟ್ಟು ತಗೊಂಡ್ರೆ ಯಾರಾದ್ರೂ? ಈಗ ಕೆಲವರೆಲ್ಲ ಸಿಕ್ಕಾಕೋತಾರೆ. ಆಮೇಲೆ ವೀಕ್ಷಕರೇ, ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೀವಿ. ಒಂದಂತೂ ಈಗ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಏನಿದೆ, ಪರಮೇಶ್ವರ್ ಅವರು ಅದಕ್ಕೆ ಏಕಮೇವಾದ್ವಿತೀಯ ಮುಖ್ಯಸ್ಥರು, ಅವರ ತಂದೆಯ ನಂತರ.
ಸೊ ಹಾಗಿರುವಾಗ ಅದಕ್ಕೂ ರನ್ಯಾ ಕೇಸ್ನ ಲಿಂಕು, ರನ್ಯಾ ಕೇಸ್ ಇದೆಯಲ್ಲ ಅದು ದೊಡ್ಡ ಹವಾಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಕೇವಲ ದುಬೈಯಲ್ಲಿ ಲಿಂಕ್ ಇದೆ. ಈಗೇನ್ ಮಾಡ್ತಾ ಇದ್ಲು, ದುಬೈಗೆ ಹೋಗ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಇಳಿತಾ ಇದ್ಲು, ಏರ್ಪೋರ್ಟ್ ಅಲ್ಲಿ ಇಳಿದು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ವಾಪಸ್ ಒಂದು ಬ್ಯಾಗ್ ತಗೊಂಡು ಒಳಗೆ ಬರ್ತಾ ಇದ್ಲು, ವಾಪಸ್ ಬಂದು ಇಳಿತಾ ಇದ್ಲು. ಇದೆಲ್ಲ ಯಾರು ಮಾಡ್ತಾ ಇದ್ರು? ಬೆಂಗಳೂರಲ್ಲಿ ಬಂದಿಳಿದಾಗ ಆಕೆಯನ್ನು ಯಾರು ಕೇಳ್ತಾ ಇರಲಿಲ್ಲ, ಯಾಕಂದ್ರೆ ಆಕೆಯ ತಂದೆ ಪೊಲೀಸ್ ಇಲಾಖೆಯಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿದ್ರು. ಆಗ ಆ ಪೊಲೀಸ್ ಇಲಾಖೆ ಎಲ್ಲವನ್ನೂ ಕೂಡ ನಿಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದೆ, ಯಾವುದೇ ಚೆಕಿಂಗ್ ಇಲ್ಲ ಅಂತಂದ್ರೆ ಆ ಪೊಲೀಸ್ ಇಲಾಖೆ ಯಾರ ಅಂಡರ್ಗೆ ಬರುತ್ತೆ? ಗೃಹ ಸಚಿವ ಪರಮೇಶ್ವರ ಅಂಡರ್ಗೆ ಬರುತ್ತೆ. ಆಯ್ತು, ಅದನ್ನ ಬಿಟ್ಬಿಡೋದು. ಈಗ 45 ಲಕ್ಷ ಯಾಕೆ ಹೋಯ್ತು ಅಲ್ಲಿಂದ ಅಲ್ಲಿಗೆ? ಅದು ಪಾಯಿಂಟ್ ಇರುವಂತದ್ದು, ಅದರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ತುಮಕೂರು ರಿಪೋರ್ಟರ್ ಜಗದೀಶ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈ ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಅನೇಕ ಬಾರಿ ಇಂಥ ಊಹಾಪೋಹಗಳಿತ್ತು. ಅಂದ್ರೆ ರೈಡ್ ಆಗುತ್ತೆ, ಮತ್ತೊಂದಾಗುತ್ತೆ, ಪಾರ್ಟಿ ಬಿಡ್ತಾರೆ, ಹೀಗೆಲ್ಲ ಬಂದಿತ್ತು. ಅದ್ರ ಮೇಲೆ ರೈಡ್ ಆದ್ರೆ ಪರಮೇಶ್ವರ್ ಅವರು ಪಾರ್ಟಿ ಬಿಟ್ಬಿಟ್ಟು ಬಿಜೆಪಿ ಸೇರ್ತಾರೆ ಅಂತ ಬಹಳ ದೊಡ್ಡ ಗುಲ್ಲಾಗಿತ್ತು, ಬಹಳ ದೊಡ್ಡದಾಗಿತ್ತು. ಲಾಸ್ಟ್ ಒಂದು 2-3 ವರ್ಷಗಳ ಹಿಂದೆ ಅಂತದ್ದಾಗಿತ್ತು. ಆಮೇಲೆ ಏನು ಅಡ್ಜಸ್ಟ್ಮೆಂಟ್ ಆಯ್ತು. ಮತ್ತು ಈಗ ಒಂದು ಕಡೆ ಈಗ ಸಿದ್ದರಾಮಯ್ಯನವರ ಬಾಯಿಂದ ಈ ಮಾತಿದೆಯಲ್ಲ, ಅದು ಚೆನ್ನಾಗಿ ಅನಿಸ್ತಾ ಇಲ್ಲ. ದಲಿತರ ಮೇಲೆ ಮಾಡಿದ್ದಾರೆ, ಗೊತ್ತಿಲ್ಲ ನಮಗೆ, ಮತ್ತೆ ಯಾಕೆ ಮುಖ್ಯಮಂತ್ರಿ ಮಾಡಿಲ್ಲ, ದಲಿತ ನಾಯಕರನ್ನ ಮಾಡಬೇಕಿತ್ತು, ಅವತ್ತು ಬಿಟ್ಕೊಡ್ಬೇಕಾಗಿತ್ತು 2013ರಲ್ಲಿ. ಆಗ ದಲಿತ ನಾಯಕರು ಅನಿಸಲು ದಲಿತರಿಗೊಂದು ಅವಕಾಶ ಸಿಕ್ಕಿದೆ ಅಂತ ಬಿಟ್ಕೊಡ್ಬೇಕಾಗಿತ್ತು. ಹಿಂದುಳಿದ ವರ್ಗದ ನಾಯಕರು ಬೇರೆಯವರಾಗಿದ್ರಲ್ವಾ, ಆಗ ನಿಮಗೆ ದಲಿತರ ನೆನಪಾಗ್ಲಿಲ್ಲ. ಈಗ ಜಗದೀಶ್, ಮತ್ತೆ ತಪಾಸಣೆ ಶುರುವಾಗಿದೆ ಅಲ್ಲಿ, ನಂಬರ್ 1. ಎರಡನೇದು ರನ್ಯಾ ಕೇಸ್ ಲಿಂಕ್ ಇದೆಯಲ್ಲ, ಇದು ಎಷ್ಟು ದೊಡ್ಡ ಮಟ್ಟದಲ್ಲಿ ಪರಮೇಶ್ವರ್ ಅವರ ಪಾಲಿಗೆ ಮುಳುವಾಗಬಹುದು. ಯಾಕಂದ್ರೆ ಪರಮೇಶ್ವರ್ ಅವ್ರದ್ದು ಇಲ್ಲಿ ತನಕ ಈ ವಾದ ವಿವಾದಗಳಲ್ಲೆಲ್ಲ ಬಹಳ ಕಡಿಮೆ ಅವ್ರದ್ದು ಅಂತದ್ರಲ್ಲಿ. ಅವರನ್ನ ಎಷ್ಟೇ ನಾವು ಅವರನ್ನ ಏನು ಗೊತ್ತಿಲ್ಲ ಪರಮೇಶ್ವರ್ ಮತ್ತೊಂದು ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಆಮೇಲೆ ಮತ್ತೊಬ್ಬ ಸಜ್ಜನ ರಾಜಕಾರಣಿ ಅವರು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಇದೆಯಲ್ಲ ದೊಡ್ಡ ಕಳಂಕವನ್ನು ತಂದೊಡಬಹುದು. ಅದು ಕೂಡ ಯಾವಾಗ ಮುಂದಿನ ನಿರ್ಮಾಣಗಳಲ್ಲಿ ಏನು ದಲಿತ ಸಿಎಂ ಆಗಬೇಕು ಅನ್ನೋ ಚರ್ಚೆಗಳು ಬರುವಂತ ಸಂದರ್ಭದಲ್ಲಿ ನನಗೆ ಏನೇನೆಲ್ಲ ತಲೆಯಲ್ಲಿ ಒಳಿತಾ ಇದೆ, ಇದು ರಾಜಕೀಯ ಪ್ರೇರಿತನ ಅಥವಾ ಸ್ವಪಕ್ಷೀಯರ ರಾಜಕೀಯ ಪ್ರೇರಿತನ? ಪರಮೇಶ್ವರ್ ಅವ್ರನ್ನ ಸೋಲಿಸಿದಾಗ ಮತ್ತೆ ಓಪನ್ ಸೀಕ್ರೆಟ್, ಅಥವಾ ನೆಕ್ಸ್ಟ್ ಸಿಎಂ ಇದು ರೇಸ್ಗೆ ಬರಬಾರದು ಅಂತನ? ತುಮಕೂರಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಜಗದೀಶ್, ಅದು ನನಗೆ ವೆರಿ ಇಂಪಾರ್ಟೆಂಟ್. ಜಯಪ್ರಕಾಶ್ ಸರ್, ಈ ಒಂದು ಬೆಳವಣಿಗೆನ ನೋಡೋದಾದ್ರೆ ಕೆಲವೊಂದ್ ಕಡೆ ನಿನ್ನೆ ಏಕಕಾಲಕ್ಕೆ ರಮ್ಯಾ ರಾವ್ ಮನೆ ಸಂಬಂಧಪಟ್ಟಂತೆ ಐಡಿ ದಾಳಿ ಕೂಡ ಆಗುತ್ತೆ. ಅದೇ ಒಂದು ಸಮಯದಲ್ಲಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಏಕಕಾಲದ ದಾಳಿ ಕೂಡ ಆಗುತ್ತೆ. ಇವೆಲ್ಲ ಒಂದು ಆಯಾಮನ ನೋಡೋದಾದ್ರೆ ಇನ್ನೊಂದ್ ಕಡೆ ನಟಿ ರಮ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣಕ್ಕೆ ಇನ್ನೊಂದ್ ಕಡೆ ಈ ಒಂದು ಶಿಕ್ಷಣ ಸಂಸ್ಥೆ ಒಂದು ಲಿಂಕ್ ಇದೆ ಅನ್ನೋ ಒಂದು ಆರೋಪ ಕೂಡ ಈಗ ಕೇಳಬರ್ತದ್ದು. ಇದೇ ಒಂದು ಹಿನ್ನೆಲೆಯಲ್ಲಿ ಅವರು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಎಲ್ಲಾ ಎಂಬ ನೋಡೋದ್ರೆ ಇನ್ನೊಂದ್ ಕಡೆ ತುಮಕೂರಿನ ಜನರು ಕೂಡ ಮಾತಾಡ್ತಿರುವಂತದ್ದು. ಅಂದ್ರೆ ಈ ಒಂದು ಕಾಲೇಜ್ನಲ್ಲಿ ಅಂದ್ರೆ 2019 ಐಟಿ ರೈಟ್ ಕೂಡ ಆಗುತ್ತೆ. ಅಂದ್ರೆ ಎಲ್ಲಿ ಕಾಲೇಜ್ನಲ್ಲಿ ಸೀಟ್ ಬ್ಯಾಕ್ಸಿಂಗ್ ದಂಧೆ ಆರೋಪ ಇದೆ ಅಂತ ಕೂಡ ಒಂದು ಆರೋಪ ಇತ್ತು. ಇದೇ ಒಂದು ಹಿನ್ನೆಲೆಯಲ್ಲಿ 2019 ಐಟಿ ದಾಳಿ ಆಗುತ್ತೆ. ಆದ ನಂತರ ಈ ಒಂದು ಪ್ರಕರಣ ಯಾವುದು ಕೂಡ ಈ ಒಂದು ಕಾಲೇಜಲ್ಲಿ ಇದೇ ಮೊದಲ ಬಾರಿಗೆ ಇಡಿ ಅಧಿಕಾರಿಗಳು ಶಿಕ್ಷಣ ಸಂಸ್ಥೆ ಮೇಲೆ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸದ್ಯಕ್ಕೆ ಈ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ ಈ ನಟಿ ರಮ್ಯಾ ರಾವ್ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ನೆನೆಸಿರೋದು ಅನ್ನೋದು ಸ್ಪಷ್ಟವಾಗಿ ಎಲ್ಲೊಂದ್ ಕಡೆ ಗೋಚರವಾಗುತ್ತೆ ಅಂತಾನೆ ಕೂಡ ಹೇಳ್ಬೋದು. ಯಾಕಂತಂದ್ರೆ ಇದು ಸುಮಾರು ಈ ಒಂದು ಸಮಸ್ಯೆಯಿಂದ ರಮ್ಯಾ ರಾವ್ ಅಕೌಂಟ್ ಅಂದ್ರೆ ಕ್ರೆಡಿಟ್ ಕಾರ್ಡ್ ಕೊಟ್ಟೆ ಲೋನ್ಗೆ 45 ಲಕ್ಷ ಹಣ ವರ್ಗಾವಣೆ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದನ್ನು ನೋಡಿದ್ರೆ ಈ ಒಂದು ಮೂಲವನ್ನ ಅಂದ್ರೆ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಯಾಕೆ ರಮ್ಯಾ ರಾವ್ ಒಂದು ಕ್ರೆಡಿಟ್ ಕಾರ್ಡ್ ಅಕೌಂಟ್ಗೆ ಹಣ ವರ್ಗಾವಣೆ ಆಯ್ತು, ಕೇವಲ 45 ಲಕ್ಷ ಹಣ ಮಾತ್ರವಾ, ಇಲ್ಲ ಇಲ್ಲಿ ಏನಾದ್ರು ಇವರ ನಡುವೆ ಒಂದು ಕೋಟ್ಯಾಂತರ ರೂಪಾಯಿ ಹಣದ ಒಂದು ವ್ಯವಹಾರ ಕೂಡ ನಡೆದಿತ್ತ, ಒಂದ್ ಕಡೆ ಅಕ್ರಮ ಹಣದ ಒಂದು ವರ್ಗಾವಣೆ ಇಲ್ಲಿ ಏನಾದ್ರು ನಡೀತಾ ಇದೆ ಅನ್ನೋ ಒಂದು ಹಲವು ಅನುಮಾನ ಕೂಡ ಹುಟ್ಟು ಹಾಕಿರ್ತಕ್ಕಂಥದ್ದು. ಮತ್ತೆ ಇದೊಂದು ಆಂಗಲ್ ಆದ್ರೆ ಇನ್ನೊಂದು ಆಂಗಲ್ ಒಂದು ಕಳೆದ 2 ವರ್ಷದಿಂದಲೂ ಕೂಡ ಪರಮೇಶ್ವರ್ ಅವರು ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಕೂಡ ತುಮಕೂರಿನ ನಗರದಲ್ಲಿ ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಬಂಡಿ ಮನೆ ಚೌಟ್ರಿ ಆಗಿರ್ಬೋದು, ಮತ್ತೊಂದ್ ಕಡೆ HMS ಕಾಲೇಜ್ ಆಗಿರ್ಬೋದು, ಹೀಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನು ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು. HMS ಕಾಲೇಜಿನ ಖರೀದಿ ಮಾಡ್ತಾರೆ, 95 ಕೋಟಿಗೆ ಖರೀದಿ ಮಾಡಿದಾಗಿ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡ್ತಾರೆ. ಆದ್ರೆ ಅದು 140 ಕೋಟಿಗೂ ಹೆಚ್ಚು. ಜಗದೀಶ್, ಈಗ ಅವರು ಕೋಟ್ಯಾಂತರ ರೂಪಾಯಿ ಆಸ್ತಿ ಖರೀದಿ ಮಾಡಿದ್ರು ಅಂತಂದ್ರೆ ಅವರೇನು ಗೂಡಂಗಡಿ ಇಟ್ಟು ವ್ಯಾಪಾರ ಮಾಡೋರಲ್ಲ, ಅದೇನು ವಿಷಯವೂ ಅಲ್ಲ. ಯಾಕಂದ್ರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಆಸ್ತಿಯೇ ಕೋಟ್ಯಾಂತರ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಅದು ಸೆಕೆಂಡ್ರಿ. ನಮಗೇನಾಗುತ್ತೆ, ಒಬ್ಬ ಸಾಧಾರಣ ವ್ಯಕ್ತಿಗಳು ಒಂದು ದೊಡ್ಡ ಕೋಟಿಗಟ್ಟಲೆ ಮಾಡ್ದ, ರಿಕ್ಷಾ ಓಡಿಸ್ತಾ ಇದ್ದ ಅಥವಾ ಗೂಡಂಗಡಿ ನಡೆಸ್ತಾ ಇದ್ದ ಅನ್ನೋದು ವಿಚಾರ. ಇದು ವಿಚಾರ ಅದಲ್ಲ. ಇದು ಬರ್ತಾ ಇರೋದೇನು ಗೊತ್ತಾ, ಈ ಲಿಂಕ್ಗಳು ಏನು, ಆ ಲಿಂಕ್ಗಳ ಹಿನ್ನೆಲೆ ಏನು, ಆಮೇಲೆ
ಇದೇ ರಣ್ಯಾರಾವ್ಗಲ್ವ ಅಲ್ಲಿ ಒಂದು ಜಾಗ ಏನು KIDB ಬಿಂದ ಕೊಟ್ಟಿರುವಂತದ್ದು ಆಮೇಲೆ ಕ್ಯಾನ್ಸಲ್ ಆಯ್ತು. ಅದು ಎಲ್ಲಿ ಯಾಕೆ ತುಮಕೂರಲ್ಲೇ ಬರುತ್ತೆ, ಈ ಎಲ್ಲ ಡೌಟ್ಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ, ಆ 45 ಲಕ್ಷ ರೂಪಾಯಿಗೂ ಶಿಕ್ಷಣ ಸಂಸ್ಥೆಗೆ ಏನ್ರಿ ಸಂಬಂಧ? 45 ಅಂದ್ರೆ 2 ಕೆಜಿ 1 ಕೆಜಿ ಚಿನ್ನ ತಗೊಂಡ್ರಾ? ಈಗ 25 ಕೆಜಿ 25 1 ಕೋಟಿ ಇದೆ 1 ಕೆಜಿಗೆ. ಯಾವ್ದೋ ಮದುವೆಗಿದೆ ಕೊಟ್ರಿ 1 ಕೆಜಿ 45 ಲಕ್ಷ ಅಂತ ಹೇಳ್ಬಿಟ್ಟು ತಗೊಂಡ್ರೆ ಯಾರಾದ್ರೂ? ಈಗ ಕೆಲವರೆಲ್ಲ ಸಿಕ್ಕಾಕೋತಾರೆ. ಆಮೇಲೆ ವೀಕ್ಷಕರೇ, ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೀವಿ. ಒಂದಂತೂ ಈಗ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಏನಿದೆ, ಪರಮೇಶ್ವರ್ ಅವರು ಅದಕ್ಕೆ ಏಕಮೇವಾದ್ವಿತೀಯ ಮುಖ್ಯಸ್ಥರು, ಅವರ ತಂದೆಯ ನಂತರ. ಸೊ ಹಾಗಿರುವಾಗ ಅದಕ್ಕೂ ರನ್ಯಾ ಕೇಸ್ನ ಲಿಂಕು, ರನ್ಯಾ ಕೇಸ್ ಇದೆಯಲ್ಲ ಅದು ದೊಡ್ಡ ಹವಾಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಕೇವಲ ದುಬೈಯಲ್ಲಿ ಲಿಂಕ್ ಇದೆ. ಈಕೆ ಏನ್ ಮಾಡ್ತಾ ಇದ್ಲು, ದುಬೈಗೆ ಹೋಗ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಇಳಿತಾ ಇದ್ಲು. ಏರ್ಪೋರ್ಟ್ ಅಲ್ಲಿ ಇಳಿದು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ವಾಪಸ್ ಒಂದು ಬ್ಯಾಗ್ ತಗೊಂಡು ಒಳಗೆ ಬರ್ತಾ ಇದ್ಲು, ವಾಪಸ್ ಬಂದು ಇಳಿತಾ ಇದ್ಲು. ಇದೆಲ್ಲ ಯಾರು ಮಾಡ್ತಾ ಇದ್ರು? ಬೆಂಗಳೂರಲ್ಲಿ ಬಂದು ಇಳಿದಾಗ ಆಕೆಯನ್ನು ಯಾರು ಕೇಳ್ತಾ ಇರಲಿಲ್ಲ, ಯಾಕಂದ್ರೆ ಆಕೆಯ ತಂದೆ ಪೊಲೀಸ್ ಇಲಾಖೆಯಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿದ್ರು. ಆಗ ಆ ಪೊಲೀಸ್ ಇಲಾಖೆ ಎಲ್ಲವನ್ನೂ ಕೂಡ ನಿಮಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದೆ, ಯಾವುದರಲ್ಲಿ ಚೆಕಿಂಗ್ ಇಲ್ಲ ಅಂತಂದ್ರೆ ಆ ಪೊಲೀಸ್ ಇಲಾಖೆ ಯಾರ ಅಂಡರ್ಗೆ ಬರುತ್ತೆ? ಗೃಹ ಸಚಿವ ಪರಮೇಶ್ವರ ಅಂಡರ್ಗೆ ಬರುತ್ತೆ. ಆಯ್ತು, ಅದನ್ನ ಬಿಟ್ಬಿಡೋದು. ಈಗ 45 ಲಕ್ಷ ಯಾಕೆ ಹೋಯ್ತು ಅಲ್ಲಿಂದ ಅಲ್ಲಿಗೆ? ಅದು ಪಾಯಿಂಟ್ ಇರುವಂತದ್ದು. ಅದರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್.